ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಸೀನಿಯರ್ ಡೆವಲಪರ್ಗೆ ಒಂದು ಬಗ್ ಕೊಟ್ಬಿಟ್ರೆ 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾನೆ. ಆದರೆ ಅದೇ ನಿಮಗೆ ಕೊಟ್ಟರೆ 1 ಅವರ್ ಆದರೂ ಮುಗಿಸಲ್ಲ. ಯಾಕೆ ಗೊತ್ತಾ? ಇದೇನು ಎಕ್ಸ್ಪೀರಿಯನ್ಸ್ ಅಲ್ಲ, ಅವ್ರಿಗೆ ನಿಮಗೆ ಇರೋದು ಒಂದೇ ಒಂದು ಡಿಫರೆನ್ಸ್, ಅದು ಸ್ಟ್ರಕ್ಚರಲ್ ಥಿಂಕಿಂಗ್. ಅವರು ಬಗ್ಸ್ನ ಗೆಸ್ ಮಾಡಲ್ಲ, ಕ್ಲಿಯರ್ ಮೆಥಡ್ನ ಫಾಲೋ ಮಾಡ್ತಾರೆ. ನೀವೇನು ಮಾಡ್ತೀರಾ? ಅದೇ ಕೋಡ್ನ ಹಿಂದೆ ಮುಂದೆ ಮಾಡ್ಕೊಂಡು ಕೂತಿರ್ತೀರ. ಬಟ್ ನಾನು ಬಿಡ್ತೀನಾ? ಆ ಮೆಥಡ್ನ ನಿಮ್ಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಇವತ್ತು. ಯಾವುದೇ ಬಗ್ ಬಂದರೂ ಬ್ಲೈಂಡ್ ಆಗಲ್ಲ, ಫುಲ್ ಕಂಟ್ರೋಲ್ ಜೊತೆ ಕಾನ್ಫಿಡೆಂಟಾಗಿ ಫಿಕ್ಸ್ ಮಾಡೋ ಥರ. ಇದು ಒಂದ್ಸರಿ ತಲೆಗೆ ಹೋಗ್ಬಿಡ್ತಂದ್ರೆ ಯಾವುದೇ ಕೋಡಿಂಗ್ ಚಾಲೆಂಜ್ ಆದ್ರೂ ನೀವು ಮತ್ತೆ ಸ್ಟಕ್ ಆಗಲ್ಲ. ಮತ್ತು ಬನ್ನಿ ಶುರು ಮಾಡೋಣ. ಡಿಬಗ್ಗಿಂಗ್ ಅನ್ನೋ ಸಖತ್ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಯಾಕೆ? ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ, ನಾವು ಸಾಫ್ಟ್ವೇರ್ ಡೆವಲಪರ್ ಆಗಿ ನಮ್ಮ ಕೆಲಸ ಏನು? ನಮ್ಮ ಕೆಲಸ ಪ್ರಾಬ್ಲಮ್ ಸಾಲ್ವಿಂಗ್, ನಾಟ್ ಎ ಕೋಡರ್ ಅಲ್ಲ. ನಾವು ಪ್ರಾಬ್ಲಮ್ ಸಾಲ್ವರ್, ಥಿಂಕರ್ಸ್. ಓಕೆನಾ? ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾರೆ ಸುಮಾರಷ್ಟು ಎರರ್ಗಳು ಬರ್ತವೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಎರರ್ ಹ್ಯಾಂಡ್ಲಿಂಗ್, ಕಸ್ಟಮ್ ಎಕ್ಸೆಪ್ಷನ್ ಅವೆಲ್ಲ ನೋಡ್ಬಿಟ್ಟಿದ್ದೀವಿ. ಅವೆಲ್ಲ ಏನು, ನಮಗೆ ಇದು ಎರರ್ ಬರುತ್ತೆ ಅಂತ ಗೊತ್ತು, ಆಯಿತಾ? ಅವಾಗ ನಾವು ಮುಂಚೆನೇ ಹ್ಯಾಂಡ್ಲ್ ಮಾಡಿಬಿಟ್ಟಿದ್ವಿ. ಅದು ಒಂಥರ. ಆಮೇಲೆ ನಿಮ್ಗೆ ಹೆಂಗೆ ಎರರ್ನ ಡಿಬಗ್ ಮಾಡೋದು, ಎರರ್ ಹೆಂಗೆ ಬರ್ತವೆ, ಎಲ್ಲ ಪ್ಯಾಟ್ರನ್ಸು ನಿಮ್ಗೆ ತೋರಿಸ್ಬಿಟ್ಟಿದ್ವಿ. ಬಟ್ ಆದರೆ ಇವಾಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಲಾಜಿಕಲ್ಲೇ ಎರರ್ ಬಂದ್ಬಿಟ್ಟಿತ್ತು. ಇವಾಗ ನೀವು ಮ್ಯಾಥಮೆಟಿಕಲ್ ಆಪ್ರೇಷನ್ ಮಾಡಿದ್ರಲ್ಲ, ಕೊನೆಗೆ ಬರೋ ರಿಸಲ್ಟ್ ತಪ್ಪಾಗಿದೆ. ಇದು ಪೈಥಾನ್ ಎರರ್ ಅಲ್ಲ, ಇದು ನಿಮ್ಮ ಬಿಸ್ನೆಸ್ ಲಾಜಿಕ್ ಎರರ್. ಓಕೆನಾ? ಇದೇ ಥರ ಮೆಜಾರಿಟಿ ಪ್ರೊಡಕ್ಷನಲ್ಲಿ ಇದೇ ಥರ ಬರೋದು. ಇವಾಗ ಏನಾಗ್ಬಿಡುತ್ತೆ, ನಿಮಗೆ ಬೇರೆ ಎಲ್ಲ ಸಿನಿಯರೇ ಹ್ಯಾಂಡಲ್ ಮಾಡಿರ್ತಾರೆ. 0 ಡಿವಿಷನ್ ಬೈ ಎರರ್ ಮಾಡ್ತೀರಾ? ಮಾಡಲ್ಲ. ನಿಮಗೆಲ್ಲ ಮೆಚ್ಯೂರ್ ಡೆವಲಪರ್ಸ್ ಆಗಿಬಿಟ್ಟಿದ್ದೀರಾ. ಇವಾಗ ಅವೆಲ್ಲ ನೋಡ್ಕೊಂಬಂದಿದ್ದೀರಾ, ಮೆಚ್ಯೂರ್ ಆಗಿದ್ದೀರಾ. ಇವಾಗ ಆ ಥರ ಸಿಲ್ಲಿ ಮಿಸ್ಟೇಕ್ಸ್ಗಳೆಲ್ಲ ನೀವು ಮಾಡಲ್ಲ. ಆಲ್ರೆಡಿ ಎಲ್ಲ ಕಸ್ಟಮ್ ಎಕ್ಸೆಪ್ಷನ್ ಎಲ್ಲ ಹ್ಯಾಂಡಲ್ ಮಾಡಿಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ, ಆಯಿತಾ? ಹಂಗಾರೆ ಪ್ರೊಡಕ್ಷನ್ ಎಲ್ಲ ಪರ್ಫೆಕ್ಟ್ ನಡೆಯುತ್ತಾ? ಓಕೆ, ನಡೆದ್ರೆ ವೆಲ್ ಆ್ಯಂಡ್ ಗುಡ್, ಯು ಆರ್ ಎ ಬೆಟರ್ ಡೆವಲಪರ್. ಇಲ್ಲ ಅಂದರೆ ಯೂಸರ್ಸ್ ಕಮ್ಮಿ ಇದ್ದಾರೆ ಅಂತ ಅರ್ಥ, ಯಾವುದೋ ಸಣ್ಣ ಪ್ರಾಜೆಕ್ಟ್ ಮಾಡಿದ್ದೀರಾ ಅಂತ ಅರ್ಥ. ದೊಡ್ಡ ಪ್ರಾಜೆಕ್ಟಲ್ಲಿ ಎರರ್ ಬಂದೇ ಬರುತ್ತೆ, ಅದರಲ್ಲಿ ಡಿಬಗ್ ಮಾಡಲೇಬೇಕಾಗತ್ತೆ. ನಾನು ನಿಮಗೆ ಇವತ್ತು ಡಿಬಗ್ಗಿಂಗ್ ಮೈಂಡ್ಸೆಟ್ಟೇ ಕೊಡೋಕ್ಕೆ ಬಂದಿರೋದು. ಈ ಮೈಂಡ್ಸೆಟ್ನ ನಿಮಗೆ ಕೊಟ್ಬಿಟ್ರೆ ಮತ್ತೆ ನಮಗೆಲ್ಲ ಹೇಳ್ಕೊಡೋದು ಬೇಕಾಗಿಲ್ಲ. ಆ ಮೈಂಡ್ಸೆಟ್ನ ಎಲ್ಲ ಕಡೆ ಅಪ್ಲೈ ಮಾಡೋದು, ಜಸ್ಟ್ ಲೈಕ್ ಎ ಟೆಂಪ್ಲೇಟ್ ಥರ, ಆಯಿತಾ? ಅದನ್ನೆಲ್ಲ ಕಡೆ ಅಪ್ಲೈ ಮಾಡಿ ಎಲ್ಲ ಪ್ರಾಬ್ಲಮ್ಗೂ ಇದೇ ಥರನೇ ನೀವು ಸೊಲ್ಯೂಷನ್ ಹುಡುಕೋದು. ಸೀನಿಯರ್ ಡೆವಲಪರ್ ಹಿಂಗೆ ಹುಡುಕೋದು. ನಾವು ಸ್ಟಾರ್ಟಿಂಗಲ್ಲಿ ಮಿಸ್ಟೇಕ್ ಮಾಡಿದ್ವಿ, ಆ ಮಿಸ್ಟೇಕ್ ನೀವು ಮಾಡಬಾರ್ದು. ನೀವು ಸ್ಟ್ರಕ್ಚರಲ್ಲಿ ಹೋಗಿ ಟೈಮ್ ಸೇವ್ ಆಗುತ್ತೆ. ಇದೇ ಬೇಸಿಕ್ಲಿ ನನ್ನ ಅಜೆಂಡಾ. ಏನಪ್ಪ ಇದು ಡಿಬಗ್ಗಿಂಗ್ ಮೈಂಡ್ಸೆಟ್ ಹಿಂಗೆ. ಇದು ನಾರ್ಮಲ್ ಡಿಬಗ್ಗಿಂಗ್ ಅಲ್ವಾ? ನಿಮಗೆ ಹೇಳಿದೆ, ಕಸ್ಟಮ್ ಎಕ್ಸೆಪ್ಷನ್, ಎರರ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡೋದು ಎಲ್ಲಿ? ನಮಗೆ ಮುಂಚೆನೇ ಗೊತ್ತಿರುತ್ತೆ ಎರರ್ ಬರುತ್ತೆ ಅಂತ, ಅವಾಗ ನಾವು ಎರರ್ ಹ್ಯಾಂಡ್ಲ್ ಮಾಡೋದು. ನಮಗೆ ಗೊತ್ತಿಲ್ಲ, ಬಿಸ್ನೆಸ್ ಲಾಜಿಕ್ ಬ್ರೇಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಇದು ಯಾವುದೋ ವ್ಯಾಲ್ಯೂ ತಪ್ಪು ಬರ್ತಾ ಇದೆ. ಇವಾಗ ಸಿಸ್ಟಮ್ ಕ್ರ್ಯಾಶ್ ಆಗ್ತಾ ಇಲ್ಲ, ಕ್ರ್ಯಾಶ್ ಆಗೋದನ್ನೆಲ್ಲ ಹ್ಯಾಂಡ್ಲ್ ಮಾಡಿಬಿಟ್ಟಿದ್ದೀವಿ, ನಾವು ಸೀನಿಯರ್ ಡೆವಲಪರ್ ಆಗಿದ್ದೀವಿ ಇವಾಗ. ಬಟ್ ಆದರೆ ಬಿಸ್ನೆಸ್ ಲಾಜಿಕಲ್ಲಿ ವ್ಯಾಲ್ಯೂ ತಪ್ಪು ಬರ್ತಾ ಇದೆ. API ಇಲ್ಲಿ ಡೇಟಾ ಕೊಡ್ಬೇಕಾದ್ರೆ ತಪ್ಪು ಡೇಟಾ ಕೊಡ್ತಾ ಇದೆ. ಹೆಂಗೆ ಡಿಬಗ್ ಮಾಡೋದು? ನೀವು ಟಕ್ಕನ್ನು ತಲೆ ಹೊಡಿಬೇಕಂದ್ರೆ ನೋಡಿ, ಫಸ್ಟು ಪ್ರಿನ್ಸಿಪಲ್ನ ಥಿಂಕ್ ಮಾಡಬೇಕು. ಅದನ್ನು ನಾನು ಹೇಳಿದ್ದೀನಿ, ದ ಬೆಸ್ಟ್ ಡಿಬಗರ್ಸ್ ಆರ್ ನಾಟ್ ದ ಫಾಸ್ಟೆಸ್ಟ್ ಕೋಡರ್ಸ್. ಹೌದು, ಫಾಸ್ಟ್ ಕೋಡರ್ಸ್ ಅಲ್ಲ ಅವರು. ಯಾರು? ಮತ್ತೆ ಕಾಮೆಸ್ಟ್ ಥಿಂಕರ್ಸ್ ಅಂತ ಹೇಳ್ತಾ ಇರೋದು. ಕೂಲಾಗಿ ಥಿಂಕ್ ಮಾಡಬೇಕು. ನೀವು ಕೂಲಾಗಿ ಥಿಂಕ್ ಮಾಡೋದು ಯಾವಾಗ? ನಿಮ್ಗೆ ಬೇಸಿಕ್ಸ್ ಚೆನ್ನಾಗಿ ಗೊತ್ತಿದ್ದಾಗ ಗಾಬರಿ ಆಗಲ್ಲ, ಬಾ ಏನು ಬೇಕಾದ್ರೂ ಸಾಲ್ವ್ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ ಇರಬೇಕು. ಅದು ಒಂದು ಎಕ್ಸ್ಪೀರಿಯೆನ್ಸಿಂದ ಬರುತ್ತೆ, ಇನ್ನೊಂದು ಬೇಸಿಕ್ಸ್ ಚೆನ್ನಾಗಿ ಗೊತ್ತಿದ್ರೆ ಬರುತ್ತೆ. ನೀವು ಇಷ್ಟು ಎಪಿಸೋಡ್ ನೋಡಿದ್ದೀರಾ ಅಂದರೆ ನಿಮಗೆ ಆ ಮೈಂಡ್ಸೆಟ್ಟು. ಇವಾಗ ನೀವು ಆ್ಯಕ್ಚುಲಿ ಪೈಥಾನ್ನ ನೋಡೋ ವ್ಯೂನೇ ಚೇಂಜ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಇವಾಗ. ಓಕೆನಾ? ಯಾಕಂದರೆ ಅಷ್ಟು ಕ್ಲೀನಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲ ನೀವು ಕಮೆಂಟಲ್ಲಿ ಹಾಕಿ ಆ ಪಾಯಿಂಟು ಕೂಡ ಕವರ್ ಮಾಡೋಣ. ಇವತ್ತು ನನ್ನ ಅಜೆಂಡಾ, ಬಟ್ ನಿಮಗೆ ಪ್ರಾಪರಾಗಿ ಹೇಳ್ಕೊಡ್ಬೇಕು, ನಿಮಗೆ ಅರ್ಥ ಆಗಬೇಕು. ಪೈಥಾನ್ ಕಂಡ್ರೆ ಇಷ್ಟಪಡಬೇಕು. ಯಾಕಂದರೆ ಇವಾಗ AI ಬಂದುಬಿಟ್ಟು ಬಾರ್ ರೈಸ್ ಆಗಿದೆ. ನಿಮಗೆ ಅಲ್ಲೋಗಿ ಟ್ರೈನ್ ಮಾಡಲ್ಲ, ನೀವು ಟ್ರೈನ್ ಆಗಿ ಹೋಗಬೇಕು ಕೆಲಸಕ್ಕೆ. ಹಾಗಾಗಿ ನಾನು ಇದೆಲ್ಲ ಡೀಟೇಲಾಗಿ ಹೇಳ್ತಾ ಇರೋದು. ಬನ್ನಿ ಇವಾಗ ಅದು ಬೇಡ, ಇಲ್ಲಿಗೆ ಬರೋಣ. ನೋಡಿ, ಅದಕ್ಕೆ ನಾನು ನೋಟ್ಸ್ ಇಟ್ಕೊಂಡ್ರೆ ಇಲ್ಲ ತುಂಬ ಡಿವೇಟ್ ಆಗ್ಬಿಟ್ಟು ಕತೆ ಹೊಡ್ಬಿಡ್ತೀನಿ, ಆಯಿತಾ? ಹಂಗಾಗಿ ನಾವು ಕಾನ್ಸಂಟ್ರೇಟ್ ಮಾಡೋಣ. ಬನ್ನಿ. ನೀವು ಸೀನಿಯರ್ ಡೆವಲಪರ್ ಆಗಿದ್ದರೆ ನಿಮ್ಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಈ ಸ್ಟೆಪ್ನ ನೀವು ಮಾಡ್ತಾ ಇರ್ತೀರಾ. ರಿಕಾಲ್ ಮಾಡ್ಕೊಳ್ಳಿ. ನೀವು ಜೂನಿಯರ್ ಆಗಿದೆ, ಕ್ಲಿಯರಾಗಿ ತಿಳ್ಕೊಳ್ಳಿ. ಓಕೆ, ಫಸ್ಟು ರೀಪ್ರೊಡ್ಯೂಸ್ ಆಗಲೇಬೇಕು ಬಗ್ನ. ಫಸ್ಟ್ ಬಗ್ ಪ್ರೊಡಕ್ಷನ್ ರಿಪೋರ್ಟ್ ಆಯಿತು ಅಂದರೆ ನೀವು ಡೆವಲಪ್ಮೆಂಟ್ ಬ್ರಾಂಚಲ್ಲಿ ಅದನ್ನು ರೀಪ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ರೀಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ, ನೀವು ಯಾವುದೂ ಬಗ್ನ ಫಿಕ್ಸ್ ಮಾಡೋಕ್ಕಾಗಲ್ಲ. ಅದನ್ನು ಹೇಳಿದ್ದು ರೀಪ್ರೊಡ್ಯೂಸ್. ಮೇಕ್ ಎ ಬಗ್ ಹ್ಯಾಪನ್ ಆನ್ ಡಿಮ್ಯಾಂಡ್. ಎ ಬಗ್ ಯು ಕಾನಾಟ್ ಟ್ರಿಗರ್, ಯು ಕೆನಾಟ್ ಫಿಕ್ಸ್. ರೀಪ್ರೊಡ್ಯೂಸ್ ಮಾಡೋಕ್ಕೆ ಆಗಲೇಬೇಕದು. ಆಗಲಿಲ್ಲ ಅಂದರೆ ನೀವು ಯಾರೇ ಆದರೂ ಎಂಥ ಡೆವಲಪರ್ ತಂದರೂ ಅವನಿಗೆ ಫಿಕ್ಸ್ ಮಾಡೋಕ್ಕಾಗಲ್ಲ. ಯಾಕೆ? ರೀಪ್ರೊಡ್ಯೂಸ್ ಆಗ್ತಿಲ್ಲ. ರೀಡ್ ದ ಎರರ್ ಮೆಸೇಜ್ ಆ್ಯಂಡ್ ಟ್ರೇಸ್ ಬ್ಯಾಕ್ ಫಸ್ಟ್. ಇಟ್ ಯೂಶಲಿ ಟೆಲ್ಸ್ ಯು ವಾಟ್, ವೇರ್ ಆ್ಯಂಡ್ ವೈ. 90% ಆಫ್ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಆಗ್ಬಿಡುತ್ತೆ. ಅದು ನಿಮಗೆ ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಹೆಂಗೆ ಟ್ರೇಸ್ನ ನೀವು ರೀಡ್ ಮಾಡೋದು ಅಂತ ನೀವು ತಿಳ್ಕೊಂಡಿದ್ದೀರಾ ಅಲ್ವೇನಪ್ಪ? ಬಟ್ ಆದರೆ ನಾನು ಹೇಳಿದೆ 90% ಆಫ್ ಕೇಸಲ್ಲಿ ಕವರ್ ಆಗುತ್ತೆ. ಬಟ್ 10% ನೀವೇನು ಕವರ್ ಮಾಡ್ತೀರಾ ಅಲ್ಲೇ ನಿಮಗೆ ಎಡ್ಜ್ ಕೇಸ್ ಸಿಗೋದು ಬೇರೆ ಡೆವಲಪರ್ಗಿಂತ. ಓಕೆನಾ? ನ್ಯಾರೆಡ್ ಆನ್ ದ ಎಕ್ಸಾಕ್ಟ್ ಲೈನ್, ಪ್ರಿಂಟ್, ಬ್ರೇಕ್ ಪಾಯಿಂಟ್ಸ್, ಬೈನರಿ ಸರ್ಚ್, ಏನೇ ಆಗಿರ್ಬೋದು. ನೀವು ಆ ಪ್ರಾಬ್ಲಮ್ನ ಬೈನರಿ ಸರ್ಚ್ ಅಂತ ಹೇಳಿದ್ರೆ ಏನು? ಬೈನರಿ ಸರ್ಚ್ ಪ್ರೋಗ್ರಾಮ್ ಅಲ್ಲ. ಒಂದು ಪ್ರಾಬ್ಲಮ್ನ ತುಂಡು ಮಾಡಬೇಕು, ಆದರೂ ಪ್ರಾಬ್ಲಮ್ ಇನ್ನೊಂದು ಸ್ವಲ್ಪ ಸಣ್ಣಕ್ಕೆ ತುಂಡು ಮಾಡಬೇಕು. ಅದು ಸಣ್ಣಕ್ಕೆ ತುಂಡು ಮಾಡಬೇಕು. ಅವಾಗ ರಿಯಲ್ ಎಲ್ಲಿದೆ ಎರರು ಅಲ್ಲೋ ಕೂತ್ಕೋತೀರ. ಅದನ್ನು ಹೇಳಕ್ಕೆ ಬರ್ತಿರೋದು. ಬೈನರಿ ಸರ್ಚ್ ಅಂತ ಅಂದರೆ ನೀವು ಒಂದು ಪ್ರಾಬ್ಲಮ್ನ ತುಂಡು ಮಾಡಬೇಕು. ಅವಾಗ ಸಣ್ಣಕ್ಕೆ ಇರೋದಾಗ ರಿಯಲ್ ಪ್ರಾಬ್ಲಮ್ಗೆ ಬರ್ತೀರ. ಹೋಯ್ತಾ? ನೀವು ಬ್ರಾಡಾಗಿ ಎಲ್ಲಿದೆ ಅಂತ ಗಾಬರಿ ಆಗಬಾರ್ದು. ಫಸ್ಟು ತಿಳ್ಕೊಂಡು ಅದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಸಣ್ಣಕ್ಕೆ ಹೆಂಗೆ ಮಾಡೋದು? ಈ ಟ್ರೇಸ್ ಬ್ಯಾಕ್ ಫಸ್ಟ್ ನೋಡು. ಇಲ್ಲಿ ಫಸ್ಟ್ ನೋಡಿದ ತಕ್ಷಣ ಆಲ್ರೆಡಿ ನ್ಯಾರೋ ಆಗ್ಬಿಡುತ್ತೆ. ಯಾವ API ಎಲ್ಲಿ ಕಾಲ್ ಆಗ್ತಿದೆ, ಯಾವ ಫಂಕ್ಷನ್ ಫೇಲ್ ಆಗ್ತಿದೆ.
ಇದು ಒಂದು ನಾರಡೋನ್ ಆಯಿತಾ ಒಂದು ಫಂಕ್ಷನ್ಗೆ. ಅದಾದಮೇಲೆ ಒಳಗಿನ ಕೆಲಸ ಆಯಿತಾ. ಹೈಪಾಥಿಸಿಸ್, ಐ ಥಿಂಕ್ ಟೋಟಲ್ ಇಸ್ ಸ್ಟ್ರಿಂಗ್ ನಾಟ್ ಎ ನಂಬರ್. ಒಂದು ಗೆಸ್ ಮಾಡ್ಬೇಕು ನೀವು ಆಯಿತಾ. ನೀವು ಗೆಸ್ ಮಾಡಿಬಿಟ್ಟು ಯು ಕ್ಯಾನ್ ಟೆಸ್ಟ್ ಲೇಟರ್ ಅಲ್ವಾ. ಒಂದು ಗೆಸ್ ಹೊಡಿಬೇಕು, ಏನಪ್ಪ ಈ ಟೋಟಲಲ್ಲೆಲ್ಲೋ ಮಿಸ್ಟೇಕ್ ಇದೆಯಲ್ಲ ನಂಬರು ಅಂದರೆ ಮೀನಿಂಗ್. ಫಾರ್ ಎಕ್ಸಾಂಪಲ್ ನೋಡಿ ತೋರಿಸ್ಬಿಡ್ತೀನಿ. ಇದು ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿ ನೀವು ಯಾವ್ದು ಬೇಕಾದ್ರೂ ಅದನ್ನು ಯೂಸ್ ಮಾಡ್ಕೊಬೋದು, ಓಕೆನಾ. ಇಲ್ಲೇನೋ ಇದೇನು ಸಿಂಪಲ್ ಕೊಡ್ರಿ, ಇದೇನು ಜಾಸ್ತಿ ಏನಿಲ್ಲ ನೋಡಿ. ಇದು ಸ್ಟೂಡೆಂಟ್ ಇದೆ, ಯಾವುದಿದು ಲಿಸ್ಟ್ ಆಫ್ ಆಬ್ಜೆಕ್ಟ್ಸ್ ಅಲ್ವಾ. ಇಲ್ಲಿ ನೋಡಿ ಕ್ಯಾಲ್ಕುಲೇಟ್ ಸಮ್ಮರಿ, ಆಮೇಲೆ ಜನ್ರೇಟ್ ರಿಪೋರ್ಟ್ ಆಯಿತಾ. ಇಲ್ಲಿ ನಾನು ಇದನ್ನು ಗೊತ್ತು ತಾನೇ ಹೆಂಗೆ ಅಂತ, ಇದನ್ನು ಡೈರೆಕ್ಟಾಗಿ ಕಾಲ್ ಮಾಡಿದ್ರೆ ಮಾತ್ರ ಈ ಪರ್ಟಿಕ್ಯುಲರ್ ಮೇನ್ ಅನ್ನೋದನ್ನು ಕಾಲ್ ಆಗೋದು. ಮೇನ್ ಕಾಲ್ ಆದ್ರೆ ಏನಾಯಿತು, ಜನ್ರೇಟ್ ರಿಪೋರ್ಟ್ ಅಂತ ಹೋಗುತ್ತೆ. ಸ್ಟೂಡೆಂಟಲ್ಲಿ ಏನಾಗುತ್ತೆ, ಈ ಲಿಸ್ಟ್ನ ಒಳಗೆ ಕಳಿಸ್ತೀರಾ, ಇದು ಒಳಗೆ ಬಂದು ಫಾರ್ ಲೂಪ್ ಒಳಗೆ ರಿಪೋರ್ಟ್ ಜನ್ರೇಟ್ ಆಗಬೇಕು. ಸಮ್ಮರಿ ಅನ್ನೋದು ಇಲ್ಲಿ ಕಾಲ್ ಮಾಡುತ್ತೆ. ಇಲ್ಲಿ ಏನು ಮಾಡುತ್ತೆ, ಟೋಟಲ್ ಸ್ಕೋರ್ನ ತೊಗೊಳ್ತಾ ಇರುತ್ತೆ. ಸಮ್ಮರಿ ತೊಗೋಬೇಕಲ್ಲ, ಟೋಟಲ್ ಸ್ಕೋರ್ನ ಮಾಡಿ ಆ್ಯಡ್ ಮಾಡಿ ಟೋಟಲ್ ತೊಗೊಳುತ್ತೆ, ಆವ್ರೇಜ್ ತೊಗೊಳುತ್ತೆ, ಕೌಂಟ್ ತೊಗೊಳುತ್ತೆ. ಇಲ್ಲಿ ನೋಡಿ ಏನಾಯಿತು, ಇವಾಗ ರನ್ ಮಾಡಿದ್ನಲ್ಲ ನಾನು, ಏನಾಯ್ತು ಇಲ್ಲಿ ನೋಡಿ 0 ಡಿವಿಷನ್ ಬೈ ಎರರ್ ಬಂತು. ಇಲ್ಲಿ ಬಂದ ತಕ್ಷಣ ನಮಗೇನು ಅನ್ಸುತ್ತೆ ನೋಡಿ, ಇಲ್ಲೇ ಆಲ್ಮೋಸ್ಟ್ ಹೇಳ್ತಾ ಇರತ್ತೆ ಅದು, ಓಕೆನಾ. ಇದು ಒಂದು 0 ಡಿವಿಷನ್ ಬೈ ಎರರ್ ನಮಗೆ ಗೊತ್ತು, ನಿಮಗೆ ಗೊತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಬಿಸ್ನೆಸ್ ಲಾಜಿಕ್ ಪ್ರಕಾರ ಬೇರೆ ಬೇರೆ ಎರರ್ಗಳು ಬರ್ಬೋದು. ಇದು ಒಂದು ಸ್ಟೇಜ್ ನ್ಯಾರೋ ಡೌನ್ ಮಾಡೋದೆ. ಬೈನರಿ ಸರ್ಚ್ ಅಂತ ಹೇಳಿದ್ನಲ್ಲ ನಾನು, ಅದು ಹೆಂಗೆ ನ್ಯಾರೋ ಡೌನ್ ಮಾಡೋದು ಅಂದರೆ ಹಿಂಗೆ ನೋಡಿ ಬಂದು ಆದಮೇಲೆ ಓಕೆ ಇಲ್ಲಿದೆ, ಇಲ್ಲೊಂದ್ಸತಿ ಕಂಟ್ರೋಲ್ ಹೊಡೆದ್ರು ನಿಮಗೆ ಟಕ್ಕಂತ ಇಲ್ಲಿ ಹೋಗುತ್ತೆ ಆ್ಯಕ್ಚುಲಿ ಆಯಿತಾ. ಇಲ್ಲಿಗೆ ತೊಗೊಂಬರುತ್ತೆ ಮೆಜಾರಿಟಿ ಆಫ್ ದ ಕೇಸಸ್. ಈ ಥರ ಬರಲಿಲ್ಲ, ಬೇರೆ ಬೇರೆ ಎರರ್ ಇತ್ತು ಅಂದರೆ ಅಲ್ಲಿ ಫಂಕ್ಷನ್ಸ್ ಹೇಳಿರುತ್ತೆ, ಕರೆಕ್ಟಾಗಿ ಓದ್ಬೇಕು ನೀವು. ಯಾಕೆ ಇದೆಲ್ಲ ಸ್ಟ್ಯಾಕಿಂದ ಬರೋದಲ್ವ, ಇದು ಫಂಕ್ಷನ್ಸ್ ಓದ್ಬೇಕು ನೀವು ಕರೆಕ್ಟಾಗಿ. ಹೋದಾಗ ಯಾವ ಫೈಲಲ್ಲಿ ಏನಾಗ್ತಿದೆ ಅಂತ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಸ್ಕೋರು, ಇಲ್ಲಿ ಲೆಂತ್ ಇದೆ. ಓಕೆ, ನಾವೇನಂತ ಹೇಳ್ತಾ ಇರೋದು ಇಲ್ಲಿ ನೋಡಿ, ಹೈಪಾಥಿಸಿಸ್ ಏನು ಮಾಡಿದೆ ಅಲ್ಲ, ಇಲ್ಲಿ ಬಂದು ಎಲ್ಲೋ ಸ್ಕೋರ್ 0 ಆಗ್ತಾಯಿತ್ತಲ್ಲ, ಲೆಂತು ನೋಡಿ, ಲೆಂತ್ ಆಫ್ ಸ್ಕೋರ್ ಅಂತ ಹಾಕಿರೋದು ಎಲ್ಲೋ ಬಂದು 0 ಆಗ್ತಾಯಿದೆ. ಇದು ಹೆಂಗೆ ಇದು ಚೆಕ್ ಮಾಡೋದು ಅನ್ನೋದನ್ನ ಯೋಚನೆ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟಿಗೆ ನಾನು ಬೇಕಂತ ಹಾಕಿದ್ದೀನಿ, ಲೆಂತು ಇಲ್ಲಿ ಕಮ್ಮಿ ಇದೆ, ಬಟ್ ಇಲ್ಲಿ ಕಂಡೀಷನ್ನೇ ಚೆಕ್ ಮಾಡಿಲ್ಲ ನಾನು ಲೆಂತು, ಓಕೆನಾ. ಲೆಂತ್ ಒಳಗೆ ಜಾಸ್ತಿ ಇದ್ದರೆ ಗ್ರೇಟರ್ ದ್ಯಾನ್ 1 ಇದ್ದರೆ ಮಾತ್ರ ಒಳಗೆ ಹೋಗಬೇಕು ಅಂತ ನಾನು ಕಂಡೀಷನ್ ಹಾಕಿದ್ದು. ಇದು ಆ್ಯಸ್ ಎ ಡೆವಲಪರ್ಸ್ ನಮಗೆ ಗೊತ್ತಾಗ್ಬಿಡ್ತೀವಿ ಇವಾಗ. ಬಟ್ ಅಂದರೆ ಹೇಳ್ತಿರೋದು ನಿಮಗೆ ಈ ಥರ ಫಸ್ಟ್ ಒಂದು ಹೈಪಾಥಿಸಿಸ್ ಹಾಕೊಬೇಕು. ಅಂದರೆ ಇಲ್ಲಿ ಎರರ್ ಬರ್ತಿದೆ ಅಂದರೆ ಇಲ್ಲಿ ಯಾವುದೋ ಕಾರಣಕ್ಕೆ ಈ ಡೇಟಾ ನಮಗೆ ಇವಾಗ ಕಾಣ್ತಾ ಇದೆಯಪ್ಪ, ಇವಾಗ ನಮಗೆ ಇಲ್ಲಿ ಕಾಣ್ತಾ ಇದೆ, ಅದಕ್ಕೆ ಚೆನ್ನಾಗಿ ಅನ್ನಿಸ್ತು. ಇವಾಗ ಡೇಟಾ ಬೇಸಲ್ಲಿ ಇದ್ದರೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಆಯಿತಾ. ಇವಾಗ ಇಲ್ಲಿ ಕಾಣ್ತಾ ಇದೆ, ನನಗೆ ಇಲ್ಲಿ ಕಾಣಿಸ್ಬಿಡ್ತು ಎಂಟಿ ಇದೆ ಅಂತ ಆಯಿತಾ. ಬಟ್ ಆದರೆ ಡೇಟಾ ಬೇಸಲ್ಲಿ ನಿಮಗೆ ಗೊತ್ತಲ್ಲ, ಹೋಗಿ ಡೇಟಾ ಬೇಸಲ್ಲಿ ಕ್ವೆರಿ ಮಾಡಬೇಕು, ಅಲ್ಲಿ ಹೋಗಿ ಡೇಟಾ ನೋಡಬೇಕು, ಯಾರು ಎಂಟಿ ಇದೆಯಾ ಅಂತ ಒಂದು ಕ್ವೆರಿ ಹಾಕಬೇಕು, ಚೆಕ್ ಮಾಡಬೇಕು. ಇಲ್ಲ ಅಂದರೆ ಇಲ್ಲಿ ನಿಮಗೆ ಕಾಮನ್ ಸೆನ್ಸಲ್ಲಿ ಏನು ಗೊತ್ತಾಗುತ್ತೆ, ಲೆಂತ್ ಇಲ್ಲಿ ಸ್ಕೋರ್ ಅಂದರೆ ಈ ಲೆಂತ್ ಎಲ್ಲೋ 0 ಆಗ್ತಾ ಇದೆ ಅಂತ ನಿಮಗೆ ಗೊತ್ತು. ಇವಾಗ ಹೈಪಾಥಿಸಿಸ್ ಮಾಡಿದ್ರಿ, ಮಾಡಾದ್ಮೇಲೆ ಏನು ಮಾಡಬೇಕು ನೋಡಿ, ಇವಾಗ ಚೇಂಜ್ ಒನ್ ಥಿಂಗ್, ಟೆಸ್ಟ್ ದ ಹೈಪಾಥಿಸಿಸ್. ಇಫ್ ದ ಚೇಂಜ್ 3 things ಆ್ಯಂಡ್ ಇಟ್ ವರ್ಕ್ಸ್, ಯು ಡೋಂಟ್ ನೋ ವಿಚ್ ಫಿಕ್ಸ್ ಆರ್ ರಿಯಲ್. ಅಂದರೆ ಇವಾಗ ಹೇಳ್ತಿರೋದು ಏನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇದೇ ಥರ ಮಲ್ಟಿಪಲ್ ಇಶ್ಯೂಸ್ ಇತ್ತು ಅಂತಂದರೆ, ಇವಾಗ ಒಂದೊಂದೇ ಫಸ್ಟು ಫಿಕ್ಸ್ ಮಾಡಿ, ಒಂದೊಂದೇ ಫಿಕ್ಸ್ ಮಾಡಿ. ನೀವೇನು ಫಿಕ್ಸ್ ಮಾಡ್ತೀರಾ ಇಲ್ಲಿ, ಫಾರ್ ಎಕ್ಸಾಂಪಲ್ ನೀವು ಹೆಂಗೆ ಫಿಕ್ಸ್ ಮಾಡಿಬಿಡ್ತೀರಪ್ಪ ಇದನ್ನ, ಇಫು ಇದು ನೋಡಿ ಹೇಳ್ತಿದೆ ಲೆಂತ್ ಇಸ್ ಈಕ್ವಲ್ ಟು, ಇವಾಗ ನೋಡಿ ಹಿಂಗೆ ಹೇಳಿದ್ರೆ ಹಿಂಗೆ ಹಾಕಿದ್ರೆ ನೋಡಿ ಹೆಂಗೆ ಫಿಕ್ಸ್ ಮಾಡಿದ್ವಿ ನಾವು. ಇಲ್ಲಿ ಇಫ್ ಲೆಂತ್ ಇತ್ತು ಅಂದರೆ ಇಲ್ಲೇ ರಿಟರ್ನ್ ಮಾಡಿಬಿಡು, ಒಳಗೆ ಹೋಗಲ್ಲ ಆಯಿತಾ. ಇಲ್ಲೇ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿರೋದ್ರಿಂದ ಇಲ್ಲಿದ್ದರೂ ಕೂಡ ಕೋಡು ಇಲ್ಲಿ ಹೋಗಲ್ಲ, ಇಲ್ಲೇ ರಿಟರ್ನ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ. ಫಸ್ಟ್ ಏನು ಮಾಡಿದ್ವಿ, ಬೇಸಿಕ್ನ ಅರ್ಥ ಮಾಡ್ಕೊಂಡ್ವಿ. ಇಲ್ಲಿ ನ್ಯಾರೋ ಡೌನ್ ಮಾಡಿದ್ವಿ, ಹೆಂಗೆ ಈ ಟ್ರೇಸ್ನ ನೋಡ್ಕೊಂಡು ನ್ಯಾರೋ ಡೌನ್ ಮಾಡಿದ್ವಿ, 90% ಕೆಲಸ ಆಯಿತು. ಅದಾದಮೇಲೆ ಇಲ್ಲಿ ಬಂದ ತಕ್ಷಣ ನಂಗೆ ಅರ್ಥ ಆಯಿತು ಸ್ಕೋರು, ಇಲ್ಲಿ ನಮಗೆ ಡೇಟಾ ಕಾಣಿಸ್ತಾ ಇದೆ, ಮುಂಚೆ ನಮಗೆ ಪ್ರೊಡಕ್ಷನ್ ಡೇಟಾ ಕಾಣಲ್ಲ. ನಾವು ಯೋಚನೆ ಮಾಡಿದ್ವಿ, ಓಕೆ ಇಲ್ಲಿ ಈ ಥರ ತಪ್ಪಾಗಿರ್ಬೋದು, ಹಾಗಾಗಿ ನಾವು ಲಾಜಿಕ್ ಹಾಕೋಣ, ಟ್ರೈ ಮಾಡೋಣ ಹೈಪಾಥಿಸಿಸ್ ಮಾಡಿ ಟ್ರೈ ಮಾಡು. 2-3 ಚೇಂಜಸ್ ಮಾಡಿ ಟ್ರೈ ಮಾಡಬೇಡ, ಒಂದೊಂದೇ ಚೇಂಜ್ ಟ್ರೈ ಮಾಡು. ಇವಾಗ ನೋಡಿ ಬಂದ್ಬಿಡ್ತು ಆನ್ಸರ್. ಅಂದರೆ ಫಸ್ಟ್ ಟ್ರೈಯಲ್ಲೇ ವರ್ಕೌಟ್ ಆಯಿತು ನಂದು ಬೆಸ್ಟ್ ಕೇಸ್ ಸಿನಾರಿಯೋ. ವರ್ಸ್ಟ್ ಕೇಸಲ್ಲಿ ಸುಮಾರಷ್ಟು ಸಿನಾರಿಯೋಸ್ ಬರ್ತಾವೆ. ಅವಾಗ ಏನು ಮಾಡಬೇಕು, ಒಂದೊಂದೇ ಏನೇನು ಡೌಟ್ ಬರುತ್ತೆ ನಿಮಗೆ, ಹೈಪಾಥಿಸಿಸ್ ಬರುತ್ತೆ, ಅವನ್ನೆಲ್ಲ ನಿಮ್ಮ ಮೈಂಡಲ್ಲೇ ಕ್ಲಿಯರ್ ಮಾಡ್ತಾ ಬರಬೇಕು. ಅದಾದಮೇಲೆ ರಿಯಲ್ ಪ್ರಾಬ್ಲಮ್ ಹತ್ರ ನೀವು ಬಂದೇ ಬರ್ತೀರಾ, ಅವಾಗ ಆಟೋಮೆಟಿಕ್ ಫಿಕ್ಸ್ ಆಗುತ್ತೆ. ಇದೇ ಥರನೇ ಎಲ್ಲ ಕಡೆ ವರ್ಕ್ ಆಗೋದು. ಇದೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದು, ವೆರಿಫೈ ಮಾಡ್ದಾ, ಕನ್ಫರ್ಮ್ ದ ಫಿಕ್ಸ್ ಆ್ಯಂಡ್ ರೀಚೆಕ್ ಇಟ್, ಎಡ್ಜ್ ಕೇಸಸ್, ಎಂಟಿ ಇನ್ಪುಟ್ ಆರ್ ಮಿಸ್ಸಿಂಗ್ ಫೈಲ್ಸ್ ಏನಾರಾಗಿರ್ಬೋದು ನೀವು ಚೆಕ್ ಮಾಡಬೇಕು. ಮಲ್ಟಿಪಲ್ ಟೈಮ್ಸ್ ನೀವು ಇದೇ ಲೂಪ್ನಲ್ಲಿ ಇರಬೇಕು, ಅವಾಗ ಮಾತ್ರ ನೀವು ಬಗ್ ಫಿಕ್ಸ್ ಮಾಡೋಕ್ಕಾಗೋದು. ಇದೇ ಮೈಂಡ್ ಸೆಟ್ಟು ನಿಮಗೆ ಸಖತ್ ಇಂಪಾರ್ಟೆಂಟ್. ನಿಮ್ಗೆ ಒಂದು ಸ್ಟೋರಿ ಹೇಳ್ಬೇಕಿಲ್ಲ, ನಾನು ಯಾಕೆ ಇದನ್ನು ಎಷ್ಟು ಒತ್ತು ಕೊಡ್ತಾ ಇದ್ದೀನಿ ಅಂದರೆ, ಏನಪ್ಪ ಇದೆಲ್ಲ ಸಿಂಪಲ್ ನಮಗೂ ಗೊತ್ತಿದ್ದು ಮಾಡೋಕ್ಕೆ ಅಂತ ಹೇಳಿದ್ರೆ ಹೇಳ್ತೀನಿ ಕೇಳಿ, ಬಿಗಿನರ್ ಮೈಂಡ್ ಸೆಟ್ ಹೆಂಗಾಗುತ್ತೆ ಅಂತ. ನಾವು ಪೈಥಾನ್ ಕಲಿತೀವ, ಟಕ್ಕಂತ ಫ್ರೇಮ್ ವರ್ಕ್ ಕಲಿಬೇಕು ಅಂತ ಹೋಗ್ತೀವಿ. ಅವಾಗ ಜಾಂಗೋ ಸ್ವಲ್ಪ ಪಾಪ್ಯುಲರ್ ಇತ್ತು, ಜಾಂಗೋ ರೆಸ್ಟ್ ಕಲ್ತ್ಬಿಟ್ಟಿದ್ವಿ. ನಾನು ಜಾಂಗೋದಲ್ಲಿ ಒಂದೇ ಒಂದು ಡಾಟ್ನ ಮಿಸ್ ಮಾಡಿಬಿಟ್ಟಿದ್ದೀನಿ. ನಾನು ಕರೆಕ್ಟಾಗಿ ಜಾಂಗೋದು ಎರರ್ ಹ್ಯಾಂಡ್ಲಿಂಗ್ ಅವೆಲ್ಲ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಬಂದಾಗ. ಏನೋ ಪ್ರಾಜೆಕ್ಟ್ ಮಾಡಿ ಜಾಂಗೋ ಯೂಸ್ ಮಾಡಿಬಿಟ್ಟಿದ್ದೀನಿ. ಒಂದೇ ಒಂದು ಡಾಟ್ ಮಿಸ್ ಮಾಡಿದ್ದೀನಿ, ನನಗೆ ಗೊತ್ತೇ ಆಗ್ತಿಲ್ಲ ಎರರ್ ಏನಂತ. 1.5 ದಿವಸ ನಾನು ಟ್ರೈ ಮಾಡಿದ್ದೀನಿ. ಆಮೇಲೆ ನಮ್ಮ ಸೀನಿಯರಿಗೆ ಮೆಸೇಜ್ ಮಾಡಿ ಅವರು ಬ್ಯುಸಿ ಇದ್ದರು. ಆಮೇಲೆ ಬಂದು ಲಾಸ್ಟಿಗೆ ಒಂದು ಡಾಟ್ನ ಚೇಂಜ್ ಮಾಡಿದ್ರು. ಇದು ರಿಯಲ್ ಆಗಿರೋದು ನನಗೆ. ಅವಾಗ ನನಗೆ ತಲೆ ಎಲ್ಲ ಕೆಟ್ಟು ಹೋಗ್ಬಿಡ್ತು, ಏನಪ್ಪ ಇದು ಅಂತ. ಆವಾಗ ನಾನು ಮತ್ತೆ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಬೇಸಿಕ್ಸ್ ಎಲ್ಲ ಕರೆಕ್ಟಾಗಿ ಕಲ್ತು ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗಿ ಇವಾಗ ಏನೇ ಏನಾರು ನೋಡಿದ್ರು ನಾವು ಟಕ್ಕಂತ ಮಾಡ್ಬಿಡ್ತಿದ್ದೆ. ಅವಾಗ ಏನಂತ ಜಾಂಗೋದಲ್ಲಿ ಕೊರೀಸ್ ಬರೀತಾ ಇದ್ರು ಸೀನಿಯರ್ಸು, ನೋಡಿ ನಮಗೆ ಸೈಕು ಇವರು. ನಾನು ಅವ್ರಿಗೆ ಹೇಳ್ತಿದ್ದು, ಲಿಟ್ರಲಿ ಅವ್ರಿಗೆ ಹೇಳ್ತಾ ಇದ್ದೆ, ಬ್ರೋ ನೀವೇನು ಎಲ್ಲ ನೆನ್ಪಿಟ್ಟಿರ್ತಾರ ಬ್ರೋ, ಹೆಂಗೆ ನೆನ್ಪಿಟ್ಕೊಳ್ಳೋದು ಇವೆಲ್ಲ, ಹೆಂಗೆ ಇದು ಮಾಡೋದು, ರಿಯಲಿ ಬೇಸಿಕ್ಸ್ ಏನಿದೆ ಅಲ್ಲಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅದನ್ನು ತಿಳ್ಕೊಬೇಕು. ನಮಗೆ ಅವೆಲ್ಲ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ.
ಆಮೇಲೆ ಇವಾಗ ನೋಡೋಕೆ ನಾವೆಲ್ಲ ಇನ್ನೂ ಚೆನ್ನಾಗೇ ಮಾಡ್ತೀವಿ ಆಯಿತಾ. ಹಂಗೆ ಆಗ್ತವೆ ಆಯಿತಾ. ಅದಕ್ಕೋಸ್ಕರ ಈ ಥರ ಪ್ರಿನ್ಸಿಪಲ್ನ ನೀವು ಸ್ಟಾರ್ಟಿಂಗಲ್ಲಿ ಇಟ್ಕೊಂಡ್ರೆ ಅದೇ ನಿಮಗೆ ರೂಢಿ ಆಗ್ತಾ ಬೈ ಡಿಫಾಲ್ಟ್ ನೀವು ಇದನ್ನೆಲ್ಲ ನೀವು ಮಾಡ್ತಾ ಇರ್ತೀರ. ಇದನ್ನು ನಾನು ಸ್ಪ್ಲಿಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಹಿಂಗೆ ಥಿಂಕ್ ಮಾಡೋದಂತ. ಇಷ್ಟೇ ಡಿಫ್ರೆನ್ಸ್, ಓಕೆನಾ. ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ನಿಮ್ಮ ಕಾಲೇಜಿಗೆ ಹೋಗ್ತಾ ಇದ್ದೀರಾ, ನಿಮಗೆ ರೂಟ್ ಗೊತ್ತಿಲ್ಲ ಆಯಿತಾ. ಹೆಂಗೆ ಹೋಗ್ತೀರಾ? ಗೂಗಲ್ ಮ್ಯಾಪ್ ನೋಡ್ಕೊತೀರಾ, ಹೋಗ್ತೀರಾ. ಸೆಕೆಂಡ್ ಟೈಮ್ ಏನು ಮಾಡ್ತೀರಾ? ಸೆಕೆಂಡ್ ಟೈಮು ಗೂಗಲ್ ಮ್ಯಾಪ್ ನೋಡ್ಕೊತೀರಾ, ಹೋಗ್ತೀರಾ ಆಯಿತಾ. ಬಟ್ ಅದು ಥರ್ಡ್ ಟೈಮ್ ಏನು ಮಾಡ್ತೀರಾ? ನೀವು ಆಲ್ರೆಡಿ ರೋಡು ನೆನಪಿರುತ್ತೆ, ಆ ರೋಡ್ ಇಲ್ಲಿದೆ ಕ್ರಾಸ್, ಅಲ್ಲಿದೆ ಕ್ರಾಸ್ ಅಂತ ನೆನ್ಪಿಟ್ಕೊಂಡು ಹೋಗ್ತೀರಾ. ಬಟ್ ಆಮೇಲೆ 4-5 ಎವ್ರಿ ಡೇ ಕಾಲೇಜಿಗೆ ಹೋಗ್ತಾ ನೀವು ನಿಮ್ಮ ಫ್ರೆಂಡ್ ಜೊತೆ ಲೆಫ್ಟಲ್ಲಿ ನೋಡ್ಕೊಂಡು ಮಾತಾಡ್ತಿರ್ತೀರ, ಇಲ್ಲ ರೈಟಲ್ಲಿ ನೋಡ್ಕೊಂಡು ಮಾತಾಡ್ತೀರ, ಗಾಡಿ ಪಾಡಿಗೆ ಹೋಗ್ತಾ ಇರತ್ತದು. ನಿಮ್ಗೆ ಆಗಿದೆ ಈ ಥರ ಎಕ್ಸ್ಪೀರಿಯನ್ಸು. ನೀವೆಲ್ಲೋ ಮಾತಾಡ್ತಿರ್ತೀರ, ಫೋನಲ್ಲಿ ಮಾತಾಡ್ತಿರ್ತೀರ, ಗಾಡಿ ಅದು ಪಾಡಿಗೆ ಅದು ಹೋಗ್ತಾ ಇರತ್ತದು ಆಯಿತಾ. ಇದು ಯಾಕೆ ಆಗೋದು ಹೇಳಿ? ಹ್ಯಾಬಿಟಿಂದ ಆಗುತ್ತೆ ಅದು ಅಲ್ವಾ. ಸಬ್ಕಾನ್ಷಿಯಸ್ಲಿ ನಿಮ್ಗೆ ಅದೆಲ್ಲ ರೂಟ್ ಗೊತ್ತಾಗ್ಬಿಟ್ಟಿರತ್ತೆ. ಏನೇ ಟ್ರಾಫಿಕ್ ಇರಲಿ ಏನೇ ಇರಲಿ ನಿಮ್ಮ ಪಾಡಿಗೆ ನೀವು ಮಾತಾಡ್ತಿದ್ರೆ ಎಲ್ಲೋ ಹೋಗ್ತಿದ್ರೆ ಎಲ್ಲೋ ಗಮನಿದ್ರು ಗಾಡಿ ಹೋಗ್ತಾ ಇರತ್ತೆ. ಅದೇ ಥರನೇ ಇದು ಒಂದು ಸ್ಟೆಪ್ ನಾನು ಕೊಟ್ಟಿರೋದು ಸ್ಟಾರ್ಟಿಂಗಲ್ಲಿ, ಗೂಗಲ್ ಮ್ಯಾಪ್ ಥರ. ನೀವು ಒಂದೆರಡು ಸತಿ ರಿಪೀಟ್ ಮಾಡಿದ್ಮೇಲೆ ಇದು ಬೇಕಾಗಿಲ್ಲ ಸ್ಟೆಪ್ಪು, ನಿಮ್ಮ ಪಾಡಿಗೆ ನೀವು ಹಂಗೆ ಡಿಬಗ್ ಮಾಡ್ಬೋದು. ಇವೆಲ್ಲ ಸ್ಟೋರಿ ಬಿಡಿ, ಇವಾಗ ಮುಂದಕ್ಕೆ ಹೋಗೋಣ. ನೋಡಿ, ರೀಡ್ ಮಾಡಬೇಕಂದ್ರೆ ರೀಡಿಂಗ್ ಟ್ರೇಸ್ ಬ್ಯಾಕ್. ಫಸ್ಟ್ ಟ್ರೇಸ್ ಬ್ಯಾಕ್ ನಾನು ಆಲ್ರೆಡಿ ಮಾಡಿ ತೋರಿಸಿದೆ. ಈ ಥರ ಇದು ಸಿಂಪಲ್ ಎಕ್ಸಾಂಪಲು, ನಿಮಗೆ ರಿಯಲ್ ವರ್ಡಲ್ಲಿ ಹೆಂಗೆ ಬರುತ್ತೆ ಅದರ ಥರ ನೀವು ಮಾಡಬೇಕಾಗತ್ತೆ. ಈ ಕಾಮನ್ ಎರರ್ಸ್ ಇದು ನೋಡಿ, ಇವೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿವಾಗ. ಅಸರ್ಷನ್ ಎರರು, ಆಟ್ರಿಬ್ಯೂಟ್ ಎರರು, ಫೈಲ್ ನಾಟ್ ಫೌಂಡ್ ಎರರು, ಇಂಡೆಕ್ಸ್ ಎರರು. ನೀವು ಆಲ್ರೆಡಿ ಫುಲ್ಲು ಒಂದು ಎಪಿಸೋಡ್ ಮಾಡಿಬಿಟ್ಟಿದ್ದೀನಿ ಆಯಿತಾ. 40 ನಿಮಿಷ ಇದೆ ಅದು. ಕ್ಲಿಯರಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಎಲ್ಲ ಎರರ್ ಹ್ಯಾಂಡ್ಲಿಂಗ್ ಪ್ರಾಪರ್ ಅರ್ಥ ಆಗ್ಬಿಡುತ್ತೆ ಆಯಿತಾ. ಓಕೆ, ಪಿಕ್ ಯುವರ್ ಟೂಲ್ ಅಂದ್ರೆ ಏನು? ಇವಾಗ ನೋಡಿ, ಪ್ರಿಂಟ್ ಅಂತ ಇದೆ, ನಿಮಗೆ ಗೊತ್ತು. ಎಲ್ಲ ಪ್ರಿಂಟ್ ಹಾಕೊಂಡು ಎಲ್ಲ ಕಡೆ ನೀವು ಪ್ರಿಂಟ್ ಮಾಡಿ ವ್ಯಾಲ್ಯೂ ಏನಾಗಿದೆ ಅಂತ ನೋಡ್ಬೋದು. ಅವಾಗ ಏನಾಗುತ್ತೆ ಗೊತ್ತಾಗುತ್ತೆ ನಿಮಗೆ ಟ್ರೇಸು. ಈ ಫಂಕ್ಷನಿಂದ ಇಲ್ಲಿ ಕಾಲ್ ಆದಾಗ ಇಲ್ಲಿ ವ್ಯಾಲ್ಯೂ ಏನಿದೆ, ಇಲ್ಲಿ ವ್ಯಾಲ್ಯೂ ಏನಿದೆ ಅಂತ ಚೆಕ್ ಮಾಡ್ತೀರಾ ಪ್ರಿಂಟು. ಇದು ಬೇಸಿಕ್ ಅಲ್ವಾ. ಅದನ್ನು ಬ್ರೇಕ್ ಪಾಯಿಂಟ್ ಅಂತ ಇದೆ. ಏನು ಮಾಡುತ್ತೆ ನೋಡಿ, ಪಾಸ್ ಆ್ಯಂಡ್ ಪೋಕ್ ಅರೌಂಡ್ ಲೈವ್, ನೋ ಸೆಟಪ್, ಟರ್ಮಿನಲ್ ಬೇಸ್ಡ್. ಇದು ಅಂದರೆ ಸೆಟಪ್ ಏನೂ ಬೇಡ, ನೀವು ಬ್ರೇಕ್ ಪಾಯಿಂಟ್ ಅಂತ ಆಲ್ರೆಡಿ ಇನ್ಬಿಲ್ಟ್ ಕೊಟ್ಟಿದ್ದಾರೆ ನೋಡಿ. ಬ್ರೇಕ್ ಪಾಯಿಂಟ್ ಅಂತ ಇದೆ ಆಲ್ರೆಡಿ ಇನ್ಬಿಲ್ಟ್, ಪೈಥಾನ್ ಕೊಟ್ಟಿರೋದು. ಅದು ಕೊಟ್ಟರೆ ಅಲ್ಲಿ ಬಂದು ಎಕ್ಸಿಕ್ಯೂಷನ್ ಸ್ಟಾಪ್ ಆಗುತ್ತೆ ಆಯಿತಾ. ಅದ್ರ ಬಗ್ಗೆ ನೋಡೋಣ ನೆಕ್ಸ್ಟು. ಅದಾದಮೇಲೆ VS ಕೋಡಲ್ಲೇ ಡಿಬಗರ್ ಟೂಲ್ ಅಂತ ಇದೆ ಆಯಿತಾ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಡಿಬಗರ್, ಇಲ್ಲಿದೆ ಡಿಬಗರ್ ಅಂತ. ಇದು ನಾನು ತೋರಿಸ್ತೀನಿ ಇವಾಗ. ಡಿಬಗರ್ ಟೂಲ್ ಅಂತಿದೆ, ಅದರಲ್ಲಿ ಡಿಬಗ್ ಮಾಡ್ಬೋದು. ಇವೆಲ್ಲ ಟೂಲ್, ಬಟ್ ಸೈಕಾಲಜಿಕಲಿ ಎಲ್ಲ ವರ್ಕ್ ಆಗೋದು ಇದೇ ಥರನೇ. ಇದೆಲ್ಲ ಟೂಲ್ ಕೊಡುತ್ತೆ, ಬಟ್ ನೀವು ಥಿಂಕ್ ಮಾಡಬೇಕಾಗಿರೋದು ನೀವೇ. ಎಲ್ಲನೂ ಡಿಬಗ್ ಮಾಡಬೇಕು. ನಾನು ಫಾರ್ ಎಕ್ಸಾಂಪಲ್ ಇಲ್ಲಪ್ಪ, ಎಲ್ಲಿ ಬ್ರೇಕ್ ಪಾಯಿಂಟ್ ಎಲ್ಲ ಹಾಕ್ಬೇಕಂತ ಯಾರಿಗೆ ನಿಮಗೆ ಗೊತ್ತಿರ್ಬೇಕು ತಾನೆ. ಅದು ಯಾವಾಗ ಆಗ್ತೀರಾ? ನೀವು ಈ ಥರ ಫಸ್ಟ್ ಪ್ರಿನ್ಸಿಪಲ್ ಥಿಂಕ್ ಮಾಡಿದಾಗ, ಆ ಪ್ರಾಬ್ಲಮ್ನ ಬ್ರೇಕ್ ಡೌನ್ ಮಾಡಿದಾಗ, ನೀವು ಎಲ್ಲಿ ನ್ಯಾವಿಗೇಟ್ ಮಾಡಬೇಕು, ಹೆಂಗೆ ನ್ಯಾವಿಗೇಟ್ ಮಾಡಬೇಕು, ಆ ಫಂಕ್ಷನಿಗೆ ಹೋದಾಗ ನೀವು ಆಟೋಮೆಟಿಕ್ ಅಲ್ಲಿ ಬ್ರೇಕ್ ಪಾಯಿಂಟ್ ಹಾಕೋಬೋದು, ಪ್ರಿಂಟ್ ಹಾಕೋಬೋದು, ಎಲ್ಲಿ ಬೇಕಾದ್ರೂ ಹಾಕೋಬೋದು. ನೀವೆಲ್ಲ ಹಾಕೋದ್ರೆ ಬರೋಲ್ಲ. ಅದೇ ಹೇಳ್ತಾ ಇರೋದು. ಅದು ಫಸ್ಟ್ ಪ್ರಿನ್ಸಿಪಲ್ ಥಿಂಕಿಂಗ್ ಗೊತ್ತಾಗ್ಬಿಡ್ತಲ್ಲ ಅದು ಬಂದಾದಮೇಲೆ ಆಮೇಲೆ ನೀವು ಬರಬೇಕಾಗಿರೋದು ಈ ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ನೀವು ಪ್ರಿಂಟ್ ಮಾಡಿ. ನೀವು ಇದು ಎರಡು ಬ್ರೇಕ್ ಪಾಯಿಂಟು, ನೀವು VS ಕೋಡ್ ಡಿಬಗ್, ನಾವು ಸ್ಟಾರ್ಟಿಂಗಲ್ಲೆಲ್ಲ ಪ್ರಿಂಟೇ ಯೂಸ್ ಮಾಡ್ತಾಯಿದ್ವಿ ನೋಡಿ. ಪ್ರಿಂಟ್ ಅನ್ನೋದೇ ಫಾಸ್ಟೆಸ್ಟ್ ವೇ, ಯಾಕಂದರೆ ಎಲ್ಲ ಇದು ಹ್ಯಾಂಡಿ ಟಕ್ಕಂತ ಪ್ರಿಂಟ್ ಹೊಡೆದ್ಬಿಡೋದು, ಎಲ್ಲರಿಗೂ ಗೊತ್ತಿರುತ್ತೆ ಪ್ರಿಂಟು. ಇದು ಡಿಬಗಿಂಗ್ ಟೂಲ್ ಥರ ಯೂಸ್ ಮಾಡ್ಬೋದು. ಅಲ್ಲಿ ನೀವು ಥಿಂಕ್ ಮಾಡಿ ಆಮೇಲೆ ನಿಮ್ಗೆ ಯಾವ್ದು ಬೇಕು ಇಲ್ಲಿ ನೀವು ಒಂದು ಪ್ರಿಂಟ್ ಮಾಡ್ಕೊಂಡು ವ್ಯಾಲ್ಯೂ ಕರೆಕ್ಟಾಗಿ ಬರ್ತಿದೆಯಾ ಅಂತ ಚೆಕ್ ಮಾಡ್ಬೋದು. ಅದು ನಿಮಗೆ ಆಲ್ರೆಡಿ ಬೇಸಿಕ್ ಗೊತ್ತಿದೆ. ಬ್ರೇಕ್ ಪಾಯಿಂಟ್ ಬಿಲ್ಟ್ ಇನ್ ಡಿಬಗರ್, ಇದು ಬಿಲ್ಟ್ ಇನ್ ಡಿಬಗರ್ ಕೊಟ್ಟಿದ್ದಾರೆ ಆಯಿತಾ. ನಾನು ಇಲ್ಲಿ ಕೋಡಲ್ಲಿ ಬರ್ಕೊಂಡಿದ್ದೀನಿ, ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಇವಾಗ ಏನಾಗುತ್ತೆ ಅಂದರೆ, ಇದು ಅಲ್ಲಿ ನಿಮಗೆ ಎಕ್ಸಿಕ್ಯೂಷನ್ ಬ್ರೇಕ್ ಆಗುತ್ತೆ, ಅಂದರೆ ಲೈಕ್ ಪಾಸ್ ಆಗುತ್ತೆ ಆಯಿತಾ. ನೀವು ಅದನ್ನು ನೆಕ್ಸ್ಟ್ ಸ್ಟೆಪ್ ಹೋಗ್ಬೋದು, ಅವಾಗ ನೀವು ಚೆಕ್ ಮಾಡ್ಬೋದು ವ್ಯಾಲ್ಯೂ ಏನಾಗ್ತಾ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ನೋಡಿ. ಬ್ರೇಕ್ ಪಾಯಿಂಟ್ ಏನು ಮಾಡುತ್ತೆ ಅಂದರೆ, ಪಾಸ್ ಯುವರ್ ಪ್ರೋಗ್ರಾಮ್ ಆ್ಯಂಡ್ ಡ್ರಾಪ್ಸ್ ಯು ಇನ್ ಟು ದ ಇಂಟರಾಕ್ಟಿವ್ ಪ್ರಾಂಪ್ಟ್ ವೇರ್ ಯು ಕ್ಯಾನ್ ಟೈಪ್ ವೇರಿಯಬಲ್ ನೇಮ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ ಟು ಇನ್ಸ್ಪೆಕ್ಟ್ ದ ಲೈವ್ ಸ್ಟೇಟ್ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡಿ, ಬ್ರೇಕ್ ಪಾಯಿಂಟ್ ಅಂತ ಹಾಕಿದ್ದೀನ, ಅದು ನಮಗೆ ಇಂಟರಾಕ್ಟಿವ್ ಒಂದು CLI ಟೂಲ್ ಥರ ಒಳಗಡೆ ಕೊಡುತ್ತೆ ಅಂತ ಇಲ್ಲಿ ಟರ್ಮಿನಲಲ್ಲಿ ಕೊಡುತ್ತೆ. ಅದು ನೋಡೋಣ ಇವಾಗ, ನಾನು ಹೇಳ್ತೀನಿ ಇವಾಗ. ಅದ್ರೊಳಗೆ ನಿಮಗೆಲ್ಲ ಈ ಥರ ಕಮೆಂಟ್ಸ್ಗಳೆಲ್ಲ ಇದ್ದಾವೆ. ಆ ಕಮೆಂಟ್ಸ್ಗಳೆಲ್ಲ ನೀವು ಯೂಸ್ ಮಾಡ್ಕೊಂಡು ನೀವು ಅದರಲ್ಲಿ ನೆಕ್ಸ್ಟ್ ವೇರಿಯಬಲ್ನೆಲ್ಲ ಹಾಕೊಂಡು ನೀವು ಮಾಡ್ಬೋದು ಅಂತ ಹೇಳ್ತಿದೆ. ಹಂಗಾರೆ ಅದು ನೋಡ್ಬಿಡೋಣ. ನೀವು ಪ್ರಿಂಟಿಂದ ನಾನು ಯಾಕೆ ತೋರಿಸಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪ್ರಿಂಟ್ ಅಲ್ವಾ. ನೋಡಿ, ರನ್ ಮಾಡಿದೆ, ಇದು ರನ್ ಮಾಡಿದೆ, ಕರೆಕ್ಟಾಗಿ ರನ್ ಆಯ್ತು ಇವಾಗ ಆಯಿತಾ. ಯಾಕಂದರೆ ಇಲ್ಲಿ ನಮಗೆ ಕಂಡೀಷನ್ ಹಾಕಿದೆ, ಇದು ಕಂಡೀಷನ್ ತೆಗೆದ್ಬಿಡ್ತೀನಿ ಇವಾಗ ನೋಡಿ. ಕಮೆಂಟ್ ಮಾಡಿ ನಾನು ಬ್ರೇಕ್ ಪಾಯಿಂಟ್ ಹಾಕಿದ್ದೀನಿ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಇದೇ ಥರ ನೀವು ಯೂಸ್ ಮಾಡ್ಕೊಳ್ಳಿ, ಬೇಕಂದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದೊಂಥರ ಟೂಲ್, ಪ್ರಿಂಟ್ಗಿಂತ ಸ್ವಲ್ಪ ಅಡ್ವಾನ್ಸ್, ಓಕೆನಾ. ಇಲ್ಲಿ ನೋಡಿ, ನಾವು ರನ್ ಮಾಡಿದೆ ನೋಡಿ, ಇಲ್ಲಿಗೆ ಬಂದು ಬ್ರೇಕ್ ಆಯ್ತದು. ಇವಾಗ ಕೋಡ್ ರನ್ ಆಗಿದ್ದು ಇಲ್ಲಿಂದಾನೆ ಆಯಿತಾ. ಕೋಡ್ ರನ್ ಆಗಿದ್ದು ಇಲ್ಲಿಂದಾನೆ ಇಲ್ಲಿಗೆ ಬಂದು ಲಾಸ್ಟಿಗೆ ಬಂತು, ಇಲ್ಲಿಗೆ ಬಂತು, ಇಲ್ಲಿ ಬ್ರೇಕ್ ಪಾಯಿಂಟ್ ಇತ್ತು, ಇಲ್ಲಿ ಸ್ಟಾಪ್ ಆಯಿತು, ಓಕೆನಾ. ಇವಾಗ ಏನು ಮಾಡೋಣ, ಇಲ್ಲಿ ಕಮೆಂಟ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನೆಕ್ಸ್ಟಿಗೆ ಹೋಗ್ಬೇಕಾ, ನೆಕ್ಸ್ಟ್ ಲೈನ್ ವೇರಿಯಬಲ್ ಅಂದರೆ ವೇರಿಯಬಲ್ ನೇಮ್ ಹಾಕಬೇಕು ಆಯಿತಾ. ಎಸ್ ಅಂದರೆ ಸ್ಟೆಪ್ ಇನ್ ಟು ಎ ಫಂಕ್ಷನ್ ಕಾಲ್ ಆಯಿತಾ. ಕಂಟಿನ್ಯೂ ರನ್ನಿಂಗ್ ಕ್ವಿಟ್, ಈ ಕಮೆಂಟ್ ಇದ್ದಾವೆ. ನಾನೇನು ಮಾಡಬೇಕು ಇವಾಗ, ಫಾರ್ ಎಕ್ಸಾಂಪಲು ನನಗೆ ವೇರಿಯಬಲ್ದು ವ್ಯಾಲ್ಯೂ ಏನಂತ ಗೊತ್ತಾಗಬೇಕು, ಯಾವ್ದ್ರದ್ದು. ಯಾಕಂದರೆ ಎರರ್ ಬರ್ತಿರೋದಿಲ್ಲ ಅಲ್ವಾ, ಸ್ಕೋರ್ಸ್ದು ಗೊತ್ತಾಗಬೇಕು, ಸ್ಕೋರ್ಸ್ ಅಂತ ಗೊತ್ತಾಗಬೇಕು ನೋಡಿ. ಇದಿದೆ ವ್ಯಾಲ್ಯೂ, ಇದಿದೆ, ಓಕೆ. ಹಂಗಾರೆ ಪರವಾಗಿಲ್ಲ, ನೆಕ್ಸ್ಟ್ ಹೋಗು. ಓಕೆ, ಇವಾಗ ನೆಕ್ಸ್ಟ್ ಹೋಯ್ತು. ಇವಾಗ ನಾನು ನೆಕ್ಸ್ಟಲ್ಲೂ ವೇರಿಯಬಲ್ದು ಗೊತ್ತಾಗಬೇಕಾ ನಿಮಗೆ. ಇವಾಗ ನೋಡಿ, ಪ್ರಿಂಟ್ ಲೈನ್ ಏನೂ ಇಲ್ಲ, ನೀವು ಇಲ್ಲೇ ಎಲ್ಲ ಹ್ಯಾಂಡ್ಲ್ ಮಾಡ್ತಾಯಿದ್ದೀರಾ, ಪ್ರಿಂಟ್ ಹಾಕಿಲ್ಲ ನೀವು ಆಯಿತಾ. ಅದೇ ಇಲ್ಲ ಅದಿರೋ ಅಡ್ವಾಂಟೇಜು ನೋಡಿ. ಇನ್ನು ಹಂಗೆ ಇದೆ ಆಯಿತಾ. ನೆಕ್ಸ್ಟ್ ಹೋಗಿ, ನೆಕ್ಸ್ಟು ಇಲ್ಲಿ ರಿಟರ್ನ್ ಆಯಿತು ಆಯಿತಾ. ನೆಕ್ಸ್ಟ್ ಹಂಗೆ ಥರ ಕಂಟಿನ್ಯೂ ಆಗ್ತಾಯಿದೆ. ಇವಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ನೋಡಿ, ಕಂಟಿನ್ಯೂ ಆಗಲಿ ಅಂದರೆ C ಅಂತ ಹೊಡಿಬೇಕು ನಾವು, ಓಕೆನಾ. C ಅಂತ ಹೊಡೀರಿ, ಎಂಟ್ರ್ ಹೊಡಿ. ಮತ್ತು ನೆಕ್ಸ್ಟ್ ಬ್ರೇಕ್ ಪಾಯಿಂಟಿಗೆ ಬಂತು
ಕಂಟಿನ್ಯೂ ನೋಡಿ, ನೆಕ್ಸ್ಟ್ ಬ್ರೇಕ್ ಪಾಯಿಂಟಿಗೆ ಬಂತು. ಇವಾಗ ನಾವು ಇಲ್ಲಿ ಏನೋ ಎರರ್ ಬರ್ತಾ ಇದೆಯಾ, ಮೋಸ್ಟ್ ಪ್ರಾಬ್ಲಿ ಇಲ್ಲಿ ಎರರ್ ಬರುತ್ತೆ ಇವಾಗ, ಆಯಿತಾ. ಇವಾಗ ನಾವು ಸ್ಕೋರ್ಸ್ ಅಂತ ಚೆಕ್ ಮಾಡಿದ್ರೆ ಏನಾಯ್ತು ನೋಡಿ, ಇಲ್ಲಿ ಎಮ್ ಟಿ ಇದೆ, ಅರ್ಥ ಆಯ್ತಾ. ಇಲ್ಲಿ ಎಮ್ ಟಿ ಇದೆ, ಇದು ನೋಡಿ ನಾನು ಕಂಟಿನ್ಯೂ ಅಂತ ಹೊಡೆದ್ರೆ ನೆಕ್ಸ್ಟ್ ಸತಿ ಎಲ್ಲ ಲೂಪ್ ಸ್ಟಾರ್ಟಾಗಿ ಮತ್ತೆ ಬ್ರೇಕ್ ಪಾಯಿಂಟಿಗೆ ಬರುತ್ತೆ, ಎಲ್ಲ ಸ್ಟಾರ್ಟಾಗಿ ಮತ್ತೆ ಬ್ರೇಕ್ ಪಾಯಿಂಟಿಗೆ ಬರುತ್ತೆ. ನೋಡಿ ಇಲ್ಲಿ 1 2 3 ನೋಡಿ 3 ಆಬ್ಜೆಕ್ಟ್ ಇದೆ, 1 2 3 ಥರ್ಡ್ ಆಬ್ಜೆಕ್ಟಿಗೆ ಬಂತು. ಆವಾಗ ನೋಡಿ ಸ್ಕೋರ್ ಏನಾಗಿದೆ, ಇಲ್ಲಿ ಎಮ್ ಟಿ ಇದೆ, ಅಂದರೆ ಇದೇ ಇಶ್ಯೂ ಅಂತ ನಿಮ್ಗೆ ಗೊತ್ತಾಯಿತು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ನಿಮಗೆ, ಹೆಂಗೆ ಇದು ಯೂಸ್ ಮಾಡಬೇಕಂತ. ಕ್ಯೂ ಅಂತ ಹೊಡೆದ್ರೆ ಕ್ವಿಟ್ ಆಗುತ್ತೆ, ಇಲ್ಲಿ ಎಸ್ ಅಂತ ಹೊಡೆದ್ರೆ ಎಸ್ ಆಗುತ್ತೆ, ಗೊತ್ತಾಯ್ತಾ. ಇದು ಇನ್ಬಿಲ್ಡ್ ಡಿಬಗ್ಗಿಂಗ್ ಟೂಲು. ನೀವು ಅದೇ ಥರ ಪ್ರಿಂಟ್ ಹಾಕೊಂಡು ಮಾಡ್ಬೋದು, ಬಟ್ ಇಲ್ಲೇನೋ ಪ್ರಿಂಟೇ ಹಾಕೋದು ಬೇಕಾಗಿಲ್ಲ, ನೀವು ಹಂಗೆ ಡಿಬಗ್ ಮಾಡ್ಬೋದು, ಗೊತ್ತಾಯ್ತಾ. ಇದ್ರ ವ್ಯಾಲ್ಯೂ ಏನು ಬರ್ತಾ ಇದೆ, ಮತ್ತು ಇಟ್ರೇಟ್ ಆಗಿ ಅದೇ ಬ್ರೇಕ್ ಪಾಯಿಂಟಿಗೆ ಬರುತ್ತೆ, ಅವಾಗ ನೀವು ಹ್ಯಾಂಡ್ಲ್ ಮಾಡೋದು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ಕ್ಲಿಯರ್ ಮಾಡ್ತೀನಿ. ಪಿ ಎಸ್ ಕೋಡಲ್ಲಿ ಏನು ಮಾಡಿದೆ ಗೊತ್ತಾ, ನೀವು ಬ್ರೇಕ್ ಪಾಯಿಂಟ್ ಅಂತ ಹಾಕೋದೇ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ಲು ನಾನು ಇದನ್ನು ಕಮೆಂಟ್ ಮಾಡ್ತೀನಿ. ಕಮೆಂಟ್ ಮಾಡಿದೆ ಅಂದರೆ ಬ್ರೇಕ್ ಪಾಯಿಂಟ್ ಏನು ಮಾಡ್ತೀನಿ, ನಾನು ಇಲ್ಲಿ ಹಾಕ್ತೀನಿ ಬ್ರೇಕ್ ಪಾಯಿಂಟ್, ಆಯಿತಾ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದು ವಿ ಎಸ್ ಕೋಡ್ ಕೊಟ್ಟಿರೋದು ಬ್ರೇಕ್ ಪಾಯಿಂಟು ನೋಡಿ. ಹಾಗಾಗಿ ನಾನು ಇಲ್ಲಿ ಹೋಗ್ತೀನಾ, ಇಲ್ಲಿ ನೋಡಿ, ಇಲ್ಲಿಗೆ ಹೋಗಿ ಇಲ್ಲಿ ನೋಡಿ ಹೇಳ್ತಾ ಇದೆ, ಇಲ್ಲಿ ನೋಡಿ ವಿ ಎಸ್ ಕೋಡಲ್ಲಿ ಈ ಥರ ಇದೆಯಲ್ಲ, ಇದು ಐಕಾನಿಗೆ ಹೋದರೆ ಇದು ನೋಡಿ ಡಿಬಗಿಂಗ್ ಟೂಲು. ಅಲ್ಲಿ ನಾವು ನೋಡಿದ್ವಲ್ಲ, ಅದೇ ಥರ ಏನು ಮಾಡಿ ವಿ ಎಸ್ ಕೋಡ್ ಅವರು ನಮಗೆ ಕೊಟ್ಬಿಟ್ಟಿರ್ತಾರೆ. ಇಲ್ಲಿಗೆ ಬನ್ನಿ, ಇಲ್ಲಿ ಚೆಕ್ ಮಾಡಿ ಎಲ್ಲಿಗೆ ಬ್ರೇಕ್ ಪಾಯಿಂಟ್ ಹಾಕ್ಬೇಕಂತ, ಆಟೋಮೆಟಿಕ್ ಅದು ಬ್ರೇಕ್ ಪಾಯಿಂಟ್ ಅಂತ ಹಾಕ್ಕೊಂಡಿರುತ್ತೆ. ಇಲ್ಲಿ ಅದು ತೋರಿಸ್ತಾ ಇದೆ. ಹಂಗಾರೆ ನಾನು ತೆಗಿಲ್ಲ, ಇದನ್ನು ತೆಗೆದು ನೋಡಿ ಹೋಯ್ತು. ಇಲ್ಲಿ ನೋಡಿ ತೋರಿಸ್ತೀನಿ ಇವಾಗ ಅಂತ ಬ್ರೇಕ್ ಪಾಯಿಂಟ್. ಇವಾಗ ರನ್ ಆ್ಯಂಡ್ ಡಿಬಗ್ ಅಂತ ಹೊಡೆದ್ರೆ ಏನಾಗುತ್ತೆ ನೋಡಿ, ರನ್ ಆಗ್ತಿದೆ, ಆಯಿತಾ. ಇಲ್ಲಿ ನೋಡಿ ಟರ್ಮಿನಲ್ ಏನೇನೋ ಆಯ್ತು, ಇವಾಗ ಇಲ್ಲಿ ಬಂದು ತೋರಿಸ್ತು, ಕರ್ಸರ್ ಬಂದು ಕೂತ್ಕೊಂಡಿದೆ. ಓಕೆ, ಇಲ್ಲಿ ನಮಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ ಇಲ್ಲೊಂದೇನೋ ಬಂದಿದೆ ಇಲ್ಲಿ, ಆಯಿತಾ. ಇದೇ ಥರನೇ ನಿಮಗೇನೆಂದರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಇದಕ್ಕೇನು ಕಂಟ್ರೋಲ್ ಇದೆ ಅಂದರೆ ವಿ ಎಸ್ ಕೋಡ್ದು, ಇಲ್ಲಿ ನೋಡಿ ಸ್ಟೆಪ್ ಇನ್ ಅಂತ ಎಲ್ಲ ಇದೆ. ಇಲ್ಲೇನು ಕಂಟ್ರೋಲ್ ಇದೆ ನೋಡಿ, F5 ಅಂದರೆ ಕಂಟಿನ್ಯೂ ಹೊಡಿ, F10 F11 ಶಿಫ್ಟ್ F11 ಇದು, ಅವೆಲ್ಲ ಬೇಡ ಅಂದರೆ ಇದನ್ನು ಯೂಸ್ ಮಾಡ್ಕೊಂಬಿಡ್ಬೋದು ನೀವು, ಆಯಿತಾ. ನೋಡಿ ಇಲ್ಲೇ ಕೊಡ್ತಾ ಇದೆ ನೋಡಿ, ಸಿಂಬಲ್ ಹೇಳ್ತಿದೆ F5 F10 ನೋಡಿ ಏನಂತ ಅಲ್ಲೇ ಶಾರ್ಟ್ಕಟ್ಟು ಹೇಳ್ತಾ ಇದೆ. ಹಿಂಗೆ ಡಿಬಗ್ಗಿಂಗ್ ಮಾಡ್ಬೋದು ಇಲ್ಲಿ, ಓಕೆನಾ. ನಾನೇನು ಮಾಡ್ತೀನಿ ಇವಾಗ, ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಅಂದರೆ ಒಂದ್ಸತಿ ಇಟ್ರೇಷನ್ ಆಗುತ್ತೆ, ಮತ್ತು ಅದೇ ಬ್ರೇಕ್ ಪಾಯಿಂಟಿಗೆ ಬರುತ್ತೆ. ಇಲ್ಲಿ ನೋಡಿ ವಾಚರ್ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಏನು ಹಾಕೊಂಡ್ಬಿಟ್ಟಿದ್ದೀರಾ, ಇಲ್ಲಿ ಒಂದು ಸ್ಕೋರ್ಸ್ ಅಂತ ಇದೆ, ಇದು ನಾನು ಹಾಕೊಂಡಿರೋದು. ಇಲ್ಲಿ ಕ್ಲಿಯರ್ ಮಾಡಿದೆ ಅಂದರೆ ನಾನೇನು ಮಾಡಬೇಕು, ಹಿಂಗೆ ಇರುತ್ತೆ ನಾರ್ಮಲಿ ನಿಮಗೆ, ಓಕೆನಾ. ಇವಾಗ ನಾನೇನು ಮಾಡಬೇಕು, ಈ ವೇರಿಯೇಬಲ್ನ ನೋಡಬೇಕು, ಯಾಕಂದರೆ ನಾನು ಹೈಪೋಥಿಸಿಸ್ ಮಾಡಿದ್ದೀನಿ. ಇವಾಗ ಈ ವೇರಿಯೇಬಲ್ನ ನಾನು ಹೈಪೋಥಿಸಿಸ್ ಮಾಡಿದ್ದೀನಿ, ಇಲ್ಲ ಈ ವೇರಿಯೇಬಲ್ನ ವ್ಯಾಲ್ಯೂದೇನೋ ಮಿಸ್ಟೇಕ್ ಇದೆ ಅಂತ, ಹಂಗಾರೆ ಇಲ್ಲಿ ಹಾಕೊಂಡಿದ್ದೀನಿ. ಫಸ್ಟ್ ಸತಿ ಬಂತು ಎಲ್ಲ ಇಟ್ರೇಷನ್. ಇದು ಕಾಲ್ ಸ್ಟ್ಯಾಕ್ ಎಲ್ಲಿಂದ ಬರುತ್ತೆ, ಸ್ಟ್ಯಾಕಿಂದ ಬರುತ್ತೆ, ಓಕೆನಾ. ಈ ಕಾಲ್ ಸ್ಟ್ಯಾಕು ವೇರಿಯೇಬಲ್ ಅಂದರೆ ಇಲ್ಲಿ ವೇರಿಯೇಬಲ್ ಏನೇನು ಅಸೈನ್ ಆಗ್ತಿದೆ, ಇಲ್ಲಿ ಬರ್ತೀನಿ, ತಲೆ ಕಟ್ಕೊಬೇಡಿ ಜಾಸ್ತಿ. ನೋಡಿ ಗ್ಲೋಬಲ್ ವೇರಿಯೇಬಲ್ ಅವೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕರೆಕ್ಟಾಗಿ ಜಾಸ್ತಿನೇ ಇದೆ, ಹಿಂಗೆ ಇಟ್ಕೊಳ್ಳಿ ಸಾಕು. ಲೋಕಲ್ ವೇರಿಯೇಬಲ್ ಅರ್ಥ ಆಗ್ತಿದೆ. ಇಲ್ಲಿ ಈ ವೇರಿಯೇಬಲ್ನ ವಾಚ್ ಮಾಡ್ತಾಯಿದ್ದೀನಿ. ಇವಾಗ ನೀವೇನು ಮಾಡಬೇಕು, ಟೋಟಲ್ನ ಮ್ಯಾಚ್ ಮಾಡ್ಬೇಕಂದ್ರೆ ಇದನ್ನು ಟೋಟಲ್ ಅಂತ ಹಾಕಿ, ಟೋಟಲ್ ಬೇಕಂದರೆ ಟೋಟಲ್ ಹಾಕೊಳ್ಳಿ, ಯಾವ ವೇರಿಯೇಬಲ್ ಬೇಕಂದ್ರೆ ಹಾಕೊಬೋದು, ಇಲ್ಲಿ ವಾಚ್ ಮಾಡ್ತಾ ಇರ್ಬೋದು. ಈಸಿ ಅಲ್ವಾ ಇಲ್ಲೋ, ಅದಕ್ಕಿಂತ ಇದು ಈಸಿ ಅಲ್ವಾ ಇದು. ನೋಡಿ ಅಲ್ಲಿ ನಾವು ಮ್ಯಾನ್ಯುವಲಿ ನಾವು ಅಲ್ಲೇ ಟರ್ಮಿನಲ್ ಮಾಡಬೇಕಿತ್ತು, ನೋಡಿ ಇದೇ ಆಟೋಮೆಟಿಕ್ಕಾಗಿ ರನ್ ಮಾಡ್ಕೋತಾ ಇದೆ ಇಲ್ಲಿ, ಆಯಿತಾ. ನೋಡಿ ಪೈಥಾನ್ ಡಿಬಗರ್ ಅಂತ ಲೆಫ್ಟ್ ಸೈಡಲ್ಲಿ ಇದೆ ನೋಡಿ, ಕಾಣ್ತಾ ಇದೆ ನಿಮಗೆ ಪೈಥಾನ್ ಡಿಬಗರ್ ಕನ್ಸೋಲ್ ಕಾಣಿಸ್ತೀನಿ ಅನ್ಸ್ಕೊತೀನಿ, ಓಕೆನಾ. ಇದಾದಮೇಲೆ ನೀವೇನು ಮಾಡಬೇಕು, ಇಲ್ಲಿ ನೋಡಿ ನೀವೇನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಓವರಾ ಅಥವಾ ಏನಪ್ಪ ಸ್ಟೆಪ್ ಇನ್ನ, ಇದು ನೋಡಿ ಇಲ್ಲಿ ಏನು ಮಾಡುತ್ತೆ, ನೆಕ್ಸ್ಟಿಗೆ ಹೋಗುತ್ತೆ, ಇಲ್ಲ ಸ್ಟೆಪ್ ಇನ್ ಆಯಿತಾ, ಇಲ್ಲಿ ನೆಕ್ಸ್ಟ್ ಫಂಕ್ಷನಿಗೆ ಹೋಗುತ್ತೆ, ಆಯಿತಾ. ಅದೇ ಫಂಕ್ಷನ್ಗೆ ಹೋಗುತ್ತೆ. ಇಲ್ಲಾಂದರೆ ನೋಡಿ ಸ್ಟೆಪ್ ಔಟು, ಬ್ಯಾಕ್ ಹೋಗು, ನೋಡಿ ಹಿಂಗೆ ಈ ಥರನಾ. ಇಲ್ಲಿ ನೋಡಿ ರೀಸ್ಟಾರ್ಟು, ಇದೇನು ಮಾಡಬೇಕು ನೋಡಿ, ಕಂಟಿನ್ಯೂ ಅಂದರೆ ಏನಾಯಿತು, ತರ್ಡಿಗೆ ಹೋಯ್ತು ಇವಾಗ, ಯಾಕಂದರೆ ನಾನು ಆವಾಗಲೇ ಮುಂದೆ ಕಂಟಿನ್ಯೂ ಮಾಡಿದೆ ತಾನೇ, ಇಲ್ಲಿ ಮುಂದೆ ಕಂಟಿನ್ಯೂ ಮಾಡಿದೆ ತಾನೇ, ಅದಕ್ಕೆ ನಾನು ತರ್ಡಿಗೆ ಬಂತು. ನೋಡಿ ಇಲ್ಲಿ ಹೇಳ್ತಾ ಇದೆ ಟೋಟಲ್ 0 ಇದೆ, ಸ್ಕೋರ್ ಎಮ್ ಟಿ ಇದೆ. ಹಂಗಾರೆ ಎರರ್ ಇಲ್ಲಿ ಇರೋದು ಏನಕ್ಕೆ ಅಂದರೆ ಲೆಂತ್ ಇಶ್ಯೂ ಇದೆ, ಇಲ್ಲಿ ಸ್ಕೋರು ವ್ಯಾಲ್ಯೂ ಒಂದು ಆಬ್ಜೆಕ್ಟು ಇಲ್ಲಿ ಎಮ್ ಟಿ ಬರ್ತಾ ಇದೆ ಅಂತ ಅರ್ಥ. ಅಷ್ಟಿದಾನ. ಇನ್ನೊಂದು ರೀಸ್ಟಾರ್ಟ್ ಮಾಡಿ ನೋಡಿ, ರೀಸ್ಟಾರ್ಟ್ ಮಾಡೋಣ ನೋಡಿ, ರೀಸ್ಟಾರ್ಟ್ ಆಯಿತಾ. ರೀಸ್ಟಾರ್ಟ್ ಆಯಿತು. ಇವಾಗೆಲ್ಲ ಅಸೈನ್ಮೆಂಟ್ ಆಗಿದೆ, ಕಾಲ್ ಸ್ಟ್ಯಾಕಲ್ಲಿ ಏನೇ ಇದೆ. ಇವಾಗ ನಾನೇನು ಮಾಡ್ತೀನಿ, ಕಂಟಿನ್ಯೂ ಹೊಡಿತೀನಿ, ಅಂದರೆ ಎಲ್ಲ ಮುಗಿಸಿ ಮತ್ತಿನ್ನಿಸ್ತಿ ಅದೇ ಬ್ರೇಕ್ ಪಾಯಿಂಟಿಗೆ ಬರುತ್ತೆ. ಬಂತು, ಎಲ್ಲ ಮುಗಿಸಿ ಮತ್ತಿನ್ನಿಸ್ತಿ ಬಂತು, ಯಾಕಂದರೆ ನೋಡಿ ವ್ಯಾಲ್ಯೂ ಚೇಂಜ್ ಆಯಿತಾ. 70 65 72 ಯಾವ್ದ್ರದ್ದು ಇದು ನೋಡಿ, ಸೆಕೆಂಡ್ ಆಬ್ಜೆಕ್ಟ್ ಇದು ಅಲ್ವಾ. ಒಂದ್ಸತಿ ಇಟ್ರೇಷನ್ ಆಯಿತು, ಸೆಕೆಂಡ್ ಇಟ್ರೇಷನ್ ಆಗಿದೆ, ಕಂಟಿನ್ಯೂ, ಥರ್ಡ್ ಇಟ್ರೇಷನಿಗೆ ಬಂತು, ವ್ಯಾಲ್ಯೂ ಚೇಂಜ್ ಆಯಿತು. ನೋಡಿ ಕಾಲ್ ಸ್ಟ್ಯಾಕಲ್ಲಿದೆ, ನಿಮಗೆ ಗೊತ್ತಾಗ್ತಾ ಇದೆ ಇವಾಗ, ಓ ಎರರ್ ಇಲ್ಲಿದೆ. ಅರ್ಥ ಆಯ್ತಾ ಇದು. ಫಸ್ಟ್ ನಿಮ್ಮ ಮೈಂಡ್ ಸೆಟ್ ಅದು ನಮ್ಗೆ ಹೇಳಿದೆ, ಏನೋ ಈ ಸ್ಟೆಪ್ ಮುಖಾಂತರ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಈ ಥರ ನೀವು ಡಿಬಗ್ ಮಾಡಬೇಕು, ಆಯಿತಾ. ಮೈಂಡ್ ಸೆಟ್. ನೆಕ್ಸ್ಟ್ ಟೂಲ್, ಯಾವ ಟೂಲ್ ಬೇಕು, ಪ್ರಿಂಟ್ ಯೂಸ್ ಮಾಡ್ತೀರಾ, ಲಾಗ್ ಯೂಸ್ ಮಾಡ್ತೀರಾ, ಲಾಗ್ ಮುಂದೆ ಹೇಳ್ಕೊಡ್ತೀನಿ, ಅದರಲ್ಲಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಬೇಸಿಕ್ ಪ್ರಿಂಟ್ ಯೂಸ್ ಮಾಡ್ತೀರಾ, ಬ್ರೇಕ್ ಪಾಯಿಂಟ್ ಯೂಸ್ ಮಾಡ್ತೀರಾ, ವಿ ಎಸ್ ಕೋಡ್ ಡಿಬಗರ್ ಯೂಸ್ ಮಾಡ್ತೀರಾ. ವಿ ಎಸ್ ಕೋಡ್ ಡಿಬಗರ್ ಹೆಂಗೆ ಯೂಸ್ ಮಾಡೋದು ಗೊತ್ತಾಯ್ತಾ, ಬೇಸಿಕ್ ಅನಾಲಜಿ ಗೊತ್ತಾಯ್ತಾ, ಏನು ವೇರಿಯೇಬಲ್ ಹೆಂಗೆ ಟ್ರ್ಯಾಕ್ ಮಾಡ್ತೀರಾ ಅಂತ. ಇಲ್ಲಿ ಏನು ಬೇಕಾದ್ರೂ ಟ್ರ್ಯಾಕ್ ಮಾಡ್ಬೋದು, ಇನ್ನೂ ಅಡ್ವಾನ್ಸ್ ಇದೆ, ನಿಮಗೆ ಇದು ಬೇಸಿಕಲ್ಲಿ ಕೊಟ್ಟಿರೋದು. ನಿಮಗೆ ಸ್ಟಾರ್ಟಿಂಗಲ್ಲಿ ಏನು ಹೇಳುತ್ತೆ ಅಂದರೆ, ಇದು ಪೈಥಾನ್ ಡಿಬಗಿಂಗ್ ಟೂಲ್ ಇದೆಯಲ್ಲ, ಯಾವ ಫೈಲ್ ಅಂತ ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ, ಆಯಿತಾ. ಇಲ್ಲಿ ಮೇಲ್ಗಡೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಿ, ಇದು ಈಸಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ನೋಡಿದರೂ ಕೂಡ ನಿಮಗೆಲ್ಲ ಈಸಿ ಅಂತ ಅನಿಸ್ತು, ಇವೆಲ್ಲ ಈಸಿ ನಾನು ಮಾಡ್ಬಿಡ್ತೀನಿ ಅಂತ ಅಂದಾಗಲೂ ನಿಮಗೆ ರಿಯಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಇದು ಸಖತ್ ಮ್ಯಾಟ್ರ್ ಆಗುತ್ತೆ. ನೀವು ಇದು ಪ್ರಾಕ್ಟೀಸಲ್ಲಿ ಬರೋದು, ಅದಕ್ಕೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಯಾಕೆ ಬೇಗ ಮಾಡ್ತಾರೆ,
ಎಕ್ಸ್ಪೀರಿಯನ್ಸ್ ಅವರಿಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಅವಾಗ ಇದೆಲ್ಲ ಬೈ ಡಿಫಾಲ್ಟ್ ಗೊತ್ತಾಗ್ಬಿಡುತ್ತೆ ಅವರಿಗೆ. ನೀವು ಫ್ರೆಷರ್ ಆಗಿದ್ದರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು ನಿಮ್ಮ ಮನೆಯಲ್ಲಿ, ಅವಾಗ ರಿಯಲ್ ಪ್ರಾಬ್ಲಮ್ ಬಂದಾಗ ಆಟೋಮೆಟಿಕ್ ಟಕ್ಕಂತ ಕ್ಲಿಕ್ ಆಗುತ್ತೆ. ಓ ನಾ ಈ ಥರ ಫಿಕ್ಸ್ ಮಾಡಬೇಕಾಗಿತ್ತು, ನಾ ಈ ಥರ ಡಿಬಗ್ ಮಾಡಬೇಕು, ಹಿಂಗೆ ಹೋಗೋಣ ಈ ಥರ ಅಪ್ರೋಚಲ್ಲಿ, ಅದು ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ರಿಯಲ್ ಪ್ರಾಬ್ಲಮ್ ಬಂದಾಗ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.